ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮ್ಮನ್ನು ಬೆಂಗಳೂರಿನ ಅತ್ಯಂತ ಪವಿತ್ರವಾದ ಒಂದು ಜಾಗಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೀನಿ. ಬೆಂಗಳೂರಿನ ಮಲ್ಲೇಶ್ವರಂ ಅಂದ ಕೂಡಲೇ ನಮಗೆ ನೆನಪಾಗೋದು ಟ್ರಾಫಿಕ್ ಮತ್ತು ಜನಜಂಗುಳಿ. ಆದರೆ ಇದೇ ಮಲ್ಲೇಶ್ವರಂನಲ್ಲಿ 400 ವರ್ಷಗಳ ಕಾಲ ಭೂಮಿಯ ಅಡಿಯಲ್ಲಿ ಅಡಗಿದ್ದ ಒಂದು ಅದ್ಭುತ ದೇವಾಲಯವಿದೆ. ಅದೇ ದಕ್ಷಿಣಮುಖ ನಂದಿತೀರ್ಥ ಕಲ್ಯಾಣಿ ಕ್ಷೇತ್ರ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಈ ದೇವಾಲಯದ ಪವಾಡ ಮತ್ತು ಇತಿಹಾಸವನ್ನು ತಿಳಿಯೋಣ. ಈ ದೇವಾಲಯ ಲೋಕಕ್ಕೆ ಪರಿಚಯವಾಗಿದ್ದು ಕೇವಲ 1997ರಲ್ಲಿ. ಹೌದು, ಅಲ್ಲಿಯವರೆಗೆ ಈ ಜಾಗ ಒಂದು ಪಾಳು ಬಿದ್ದ ಸೈಟ್ ಆಗಿತ್ತು. ಇಲ್ಲಿ ದೊಡ್ಡ ಕಟ್ಟಡವೊಂದನ್ನು ಕಟ್ಟಲು ಮಣ್ಣನ್ನು ಅಗೆಯುವಾಗ ಕಾರ್ಮಿಕರಿಗೆ ಕಲ್ಲಿನ ನಂದಿ ವಿಗ್ರಹ ಕಾಣಿಸಿತು. ಕುತೂಹಲಗೊಂಡು ಇಡೀ ಜಾಗವನ್ನು ಅಗೆದಾಗ ಅಲ್ಲಿ ಸಂಪೂರ್ಣವಾಗಿ ಸುಸ್ಥಿತಿಯಲ್ಲಿದ್ದ ಒಂದು ಸುಂದರ ಕಲ್ಯಾಣಿ, ನಂದಿ ವಿಗ್ರಹ ಮತ್ತು ಶಿವಲಿಂಗ ಪತ್ತೆಯಾಯಿತು. 100 ವರ್ಷಗಳ ಕಾಲ ಈ ದೇಗುಲ ಭೂಮಿಯ ಗರ್ಭದಲ್ಲಿ ಅಡಗಿತ್ತು ಎಂಬುದು ಎಲ್ಲರಿಗೂ ಆಶ್ಚರ್ಯ ತಂದಿತ್ತು. ಈ ದೇವಾಲಯದ ಅತಿ ದೊಡ್ಡ ವೈಶಿಷ್ಟ್ಯವೆಂದರೆ ಇಲ್ಲಿನ ನಂದಿಯ ಬಾಯಿಂದ ನಿರಂತರವಾಗಿ ನೀರು ಹರಿಯುತ್ತಲೇ ಇರುತ್ತದೆ. ಎಂತಹ ಭೀಕರ ಬೇಸಿಗೆಯಲ್ಲೂ ಬೆಂಗಳೂರಿನ ಬೋರ್ವೆಲ್ಗಳು ಬತ್ತಿ ಹೋದರೂ ಇಲ್ಲಿನ ನೀರಿನ ಸೆಲೆ ಮಾತ್ರ ನಿಲ್ಲುವುದೇ ಇಲ್ಲ. ಈ ನೀರು ನೇರವಾಗಿ ನಂದಿಯ ಕೆಳಗಿರುವ ಶಿವಲಿಂಗದ ಮೇಲೆ ಬೀಳುತ್ತದೆ. ಅಂದರೆ ಇಲ್ಲಿ ಸಾಕ್ಷಾತ್ ನಂದಿಯೇ ಶಿವನಿಗೆ ನಿರಂತರವಾಗಿ ಜಲಾಭಿಷೇಕ ಮಾಡುತ್ತಿದ್ದಾನೆ. ಇದು ನೋಡಲು ಅತ್ಯಂತ ಮನಮೋಹಕವಾಗಿರುತ್ತದೆ. ಈ ನೀರು ಎಲ್ಲಿಂದ ಬರುತ್ತೆ ಅನ್ನೋದು ಇಂದಿಗೂ ವಿಜ್ಞಾನಿಗಳಿಗೆ ಒಂದು ದೊಡ್ಡ ಪ್ರಶ್ನೆ. ಕೆಲವರ ಪ್ರಕಾರ ಇದು ಕಾಡು ಮಲ್ಲೇಶ್ವರ ಬೆಟ್ಟದ ಒಳಗಿನ ನೈಸರ್ಗಿಕ ನೀರಿನ ಸೆಲೆ. ಇನ್ನು ಕೆಲವರು ಇದು ಬೆಂಗಳೂರಿನ ಪುರಾತನ ನದಿಯಾದ ವೃಷಭಾವತಿ ನದಿಯ ಮೂಲ ಎಂದು ನಂಬುತ್ತಾರೆ. ಈ ತೀರ್ಥವು ಅತ್ಯಂತ ಪವಿತ್ರವಾಗಿದೆ. ಇದರಲ್ಲಿ ಸ್ನಾನ ಮಾಡಿದರೆ ಚರ್ಮದ ಕಾಯಿಲೆಗಳು ವಾಸಿಯಾಗುತ್ತವೆ ಎಂಬ ನಂಬಿಕೆ ಭಕ್ತರಲ್ಲಿದೆ. ನೀವಿಲ್ಲಿಗೆ ಬಂದರೆ ನಿಮಗೆ ಬೆಂಗಳೂರಿನ ಗದ್ದಲವೇ ಕೇಳಿಸುವುದಿಲ್ಲ. ಅಷ್ಟು ಶಾಂತವಾದ ವಾತಾವರಣ ಇಲ್ಲಿದೆ. ಇಲ್ಲಿನ ಕಲ್ಯಾಣಿಯಲ್ಲಿರುವ ಮೀನುಗಳು ಮತ್ತು ನೀರಿನ ಸದ್ದು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಮಲ್ಲೇಶ್ವರಂನ ಕಾಡು ಮಲ್ಲೇಶ್ವರ ದೇವಾಲಯದ ದರ್ಶನ ಪಡೆದವರು ಅದರ ಎದುರಿಗೆ ಇರುವ ಈ ನಂದಿ ತೀರ್ಥಕ್ಕೆ ಬರುವುದನ್ನು ಮರೆಯುವುದಿಲ್ಲ. ವಿಜ್ಞಾನ ಮತ್ತು ಆಧ್ಯಾತ್ಮ ಎರಡನ್ನೂ ಬೆಸೆದಿರುವ ಈ ದಕ್ಷಿಣ ನಂದಿ ತೀರ್ಥ ನಮ್ಮ ಬೆಂಗಳೂರಿನ ಹೆಮ್ಮೆ. ಇಂತಹ ಅದ್ಭುತ ಜಾಗದ ಬಗ್ಗೆ ನಿಮಗೇನನ್ಸುತ್ತೆ? ನೀವಿಲ್ಲಿಗೆ ಭೇಟಿ ನೀಡಿದ್ದೀರಾ? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಇಂಥದ್ದೇ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಭಕ್ತಿ ಸುಧೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.